ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾವು ಚಿಕ್ಕವರಿರಬೇಕಾದ್ರೆ ಒಂದು ಶೀತ, ಜ್ವರ, ಕೆಮ್ಮು ಯಾವುದಕ್ಕೂ ಡಾಕ್ಟರ್ ಹತ್ರ ಹೋಗ್ತಿರಲಿಲ್ಲ. ಎಲ್ಲದಕ್ಕೂ ಕಷಾಯ ಕೊಟ್ಬಿಡೋರು, ಕಾಯಿಲೆ ಹೊಂಟೋಗ್ಬಿಡೋದು. ಆದರೆ ಈಗ ಒಂದು ತಲೆನೋವು ಬಂದರೂ ಕೂಡ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಹಂಗಾಗೋಗ್ಬಿಟ್ಟಿದೆ ನಮ್ಮ ಬಾಡಿ. ನಿಜವಾಗ್ಲೂ ನಾವು ನರ್ಕ ನೋಡಬೇಕು ಅಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ನಿಮಗೆ ಒಂದು ಸಣ್ಣ ಶೀತ ಬಂದರೂ ಸಾಕು, ಡಾಕ್ಟರ್ ಹತ್ರ ಹೋಗಿ ಶುರುವಾಗುತ್ತೆ. ಫಸ್ಟು ಕನ್ಸಲ್ಟೇಷನ್ ಫೀಸು, ಆಮೇಲೆ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು, ಅದು ಇದು ಅಂತ ಹೇಳಿ ನಮ್ಮ ಕಾಯಿಲೆ ಬರೆದಿದ್ರೂ ಆ ಬೈಕ್ ಎಲ್ಲ ಕಾಯಿಲೆಗಳು ಬಂದು ಹೋಗ್ಬಿಡುತ್ತೆ. ಒಂದು ಕಡೆ ನಮ್ಮ ಬ್ಲಡ್ಡನ್ನು ಹೀರ್ತಾರೆ, ಇನ್ನೊಂದು ಕಡೆ ನಮ್ಮ ದುಡ್ಡನ್ನು ಹೀರ್ತಾರೆ, ನಮ್ಮನ್ನು ಅಂತೂ ಫಿನಿಶ್ ಮಾಡಿಬಿಡ್ತಾರೆ. ನಾನೀಗ ನಿಮಗೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ವೆಚ್ಚದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಅಲ್ಲಿ ವಾತಾವರಣ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು, ನರ್ಸು ಎಲ್ಲ ತುಂಬ ಅಂದರೆ ತುಂಬ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಯಾವ ಹಾಸ್ಪಿಟಲ್ ಅಂತ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ಯಾಕೆ ತಡ, ನನ್ನ ಜೊತೆ ಬನ್ನಿ. ಈ ಹಾಸ್ಪಿಟಲ್ ಇರೋದು ರಾಜಾಜಿನಗರದ ಬಾಷಮ್ ಸರ್ಕಲಲ್ಲಿ ICICI ಬ್ಯಾಂಕ್ ಮೇಲೆ 2nd and 3rd ಫ್ಲೋರಲ್ಲಿದೆ. ಇದರ ಕಂಪ್ಲೀಟ್ ಅಡ್ರೆಸ್ ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಓಕೆ, ನೋಡಿ ರೇಟ್ಸ್ ನೋಡ್ತಾ ಇದ್ದೀರಲ್ವಾ. ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ 50% ಕಮ್ಮಿ ಇದೆ, ತುಂಬಾ ಕಮ್ಮಿ ಇದೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಡಾಕ್ಟರ್ ಶಿವರಾಮ್ ಅಂತ. ಡಾಕ್ಟರ್ ಶಿವರಾಮ್. ಸರ್ ನಿಮ್ದು ಫುಲ್ ಕ್ವಾಲಿಫಿಕೇಶನ್ ಬೇಕಲ್ಲ ಸರ್? ಏನಿಲ್ಲಮ್ಮ, ಕ್ವಾಲಿಫಿಕೇಶನ್ ಅನ್ನೋದೇನಿರುತ್ತೆ, ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಓಕೆ ಓಕೆ, ನಾನು ಡಾಕ್ಟರ್ ಸೈಕಾಲಜಿ, ಓಕೆ, ಆಮೇಲೆ MPhil ಇದೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದೆ. ಓಕೆ, ನಾನು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಟ್ರೈನಿಂಗ್ ಮಾಡ್ತಾ ಇರ್ತೀನಿ. ಸೊ ನಾನು ಕಾರ್ಪೊರೇಟ್ ಕೋಚ್, ಲೈಫ್ ಕೋಚ್ ಅಂಡ್ ಎಕ್ಸಿಕ್ಯೂಟಿವ್ ಲೈಫ್ ಕೋಚ್, ಅದಲ್ಲದೆ ಎಮೋಷನಲ್ ಇಂಟೆಲಿಜೆನ್ಸ್ ಕೋಚ್. ಓಕೆ, ಅದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ, MNCsಗೆ, ITಗೆ, ಸಿಮೆಂಟ್ಗೆ, FMCGಗೆ ಇವರಿಗೆಲ್ಲ ಮಾಡ್ತಾ ಇರ್ತೀನಿ. ಸರ್ ಈ ಹಾಸ್ಪಿಟಲ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು ಸರ್? ಈ ಹಾಸ್ಪಿಟಲ್ 2021 ಜೂನ್ ಅಲ್ಲಿ ಓಪನ್ ಆಯಿತು. ಅವಾಗಿಂದ ಈ ಹಾಸ್ಪಿಟಲ್ ನಾವು ನಡೆಸ್ತಾ ಇದ್ದೀವಿ. ಈ ಹಾಸ್ಪಿಟಲ್ಗೆ ನಾನು ಡೈರೆಕ್ಟರ್. ಓಕೆ, ಇದೊಂದೇನಾ ಬ್ರಾಂಚ್ ಅಥವಾ ಬೇರೆ ಯಾರಾದ್ರೂ ಇದೆಯಾ? ಒಂದೇ ಬ್ರಾಂಚ್. ನಮ್ಮ ಒಂದು ಯೋಚನೆ ಏನಂದ್ರೆ, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಆದ್ರೆ ಅಲ್ಲೊಂದು ಬ್ರಾಂಚ್ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ, ಮಾಡ್ತೀವಿ. ಇದ್ರ ಉದ್ದೇಶ ಸರ್? ಯಾಕೆಂದ್ರೆ ತುಂಬಾ ಕಮ್ಮಿ ಇದೆ ಅಂತ ಕೇಳಿದೆ. ಇದ್ರ ಉದ್ದೇಶ ಅನ್ನೋದು ಏನಿಲ್ಲ. ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಹೆದರಿಕೆ. ಯಾಕೆ ಹೆದರಿಕೆ? ಯಾಕಂದ್ರೆ ಅಲ್ಲಿಗೆ ಹೋಗಿದ ತಕ್ಷಣ ನಮ್ಗೆ ಏನ್ ಬಿಲ್ ಹಾಕ್ಬಿಡ್ತಾರೋ ಅಂತ. ಇದನ್ನೆಲ್ಲ ನಾವು ನೋಡಿ ನಮ್ಗೆ ಅನಿಸ್ತು, ನಾವ್ ಯಾಕೆ ಅಂದ್ರೆ ಇದನ್ನ ಯಾಕೆ ನಾವು ಜನರಿಗೆ ಆದಷ್ಟು ಕಡಿಮೆ ಒಂದು ಬೆಲೆಯಲ್ಲಿ ಸೇರಿಸಬಾರ್ದು ಅಂತ ಅದು ಯೋಚನೆ ಮಾಡಿದಾಗ 4-6 ಜನದ ಜೊತೆ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರು ಮಾಡೋಣ ಸರ್ ಅಂತ. ಆ ಮಾಡೋಣ ಅನ್ನೋ ಒಂದು ತರುಣದಲ್ಲಿ ಇದು ಈ ಹಾಸ್ಪಿಟಲ್ ಸ್ಥಾಪನೆ ಆಯ್ತು. ನಾವು 50 ರೂಪಾಯಿ ತಗೊಳ್ತೀವಿ ಡಾಕ್ಟರ್ ಕನ್ಸಲ್ಟೆನ್ಸಿಗೆ. BP ಚೆಕ್ ಮಾಡ್ತೀವಿ, ನಿಮ್ಮ ಹೈಟು ವೆಯ್ಟು ಚೆಕ್ ಮಾಡ್ತೀವಿ, ಆಕ್ಸಿಜನ್ ಲೆವೆಲ್ಸ್ ಚೆಕ್ ಮಾಡ್ತೀವಿ, SpOG ಚೆಕ್ ಮಾಡ್ತೀವಿ, ಆಮೇಲೆ ಹಂಗೆ ರ್ಯಾಂಡಮ್ ಬ್ಲಡ್ ಶುಗರ್ ಚೆಕ್ ಮಾಡ್ತೀವಿ. ಇದೆಲ್ಲ ಮಾಡಿದ್ಮೇಲೆ ಡಾಕ್ಟರ್ ಕನ್ಸಲ್ಟೆನ್ಸಿನು ಫ್ರೀ ಆಗಿರುತ್ತೆ. 50 ರೂಪಾಯಲ್ಲಿ ಇದಾದ್ಮೇಲೆ ಡಾಕ್ಟರ್ ಬರೆದ ಒಂದು ಪ್ರಿಸ್ಕ್ರಿಪ್ಷನ್ ಮೇಲೆ ನಮ್ಮದೇ ಆದ ಮೆಡಿಕಲ್ ಸ್ಟೋರ್ ಇದೆ, ಅದ್ರಲ್ಲಿ 50% ಮೆಡಿಸಿನ್ಸ್ಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ. ಅದೇ ತರವಾಗಿ ಟೆಸ್ಟ್ಗಳು ಅವೆಲ್ಲ ಯಾವ್ಯಾವ ಇವಾಗ ಸುತ್ತಮುತ್ತ ಇರೋ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದೆ, ಕ್ಲಿನಿಕ್ಗಳಿದೆ, ಅವರು ಕಂಪೇರ್ ಮಾಡ್ಕೊಂಡ್ರೆ ನಾವು ಅದರಲ್ಲೂ ನಾವು ಮಾರ್ಕೆಟ್ ಒಂದು ಇದ್ ಮಾಡ್ಕೊಂಡ್ರೆ ಅದರಲ್ಲೂ ನಾವು ಬ್ಲಡ್ ಟೆಸ್ಟ್ ಗಳಿಗೆ ಇವುಗಳಿಗೆಲ್ಲ ಒಂದು 50% ಡಿಸ್ಕೌಂಟ್ ತರ ಬರತ್ತೆ ಮಾಡಿಕೊಡ್ತೀವಿ. ಜನಕ್ಕೆ ಅನುಕೂಲ ಆಗ್ಬೇಕು, ಜನಕ್ಕೆ ಅನುಕೂಲ. ಅದೇ ತರವಾಗಿ ನಮ್ಮ
ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇದೆ, Okay. ಎಕ್ಸ್ರೇ ಇದೆ, Okay. ECG ಇದೆ, ಆಮೇಲೆ ಡೇ ಕೇರ್ ಬೆಡ್ ಇದೆ. ಅಂದ್ರೆ ಪ್ರತಿಯೊಂದು ಇದೆ ಇಲ್ಲಿ. ಓಕೆ. ಯಾರಾದ್ರೂ ಇಂಜೆಕ್ಷನ್ ಮಾಡಿಸ್ಕೋಬೇಕು 1 ಅವರ್ ಇರಬೇಕು ನೋಡಿ, 1 ಅವರ್ ನಮ್ ಬೆಡ್ ಚಾರ್ಜಸ್ 100 ರೂಪಾಯಿ. ಎಲ್ಲೂ ನಿಮಗೆ 100 ರೂಪಾಯಿಗೆ 1 ಅವರ್ ಬೆಡ್ ಚಾರ್ಜ್. ಹಾಸ್ಪಿಟಲ್ ಹೋದ್ರೆ ಮಿನಿಮಮ್ 500-600 ರೂಪಾಯಿ ಹಂಗೆ ತಗೊಂಡ್ಬಿಡ್ತಾರೆ. ನಮ್ದು 100 ರೂಪಾಯಿ ಮಾತ್ರ. ಇಂಜೆಕ್ಷನ್ ಹಾಕಿ ಒಂದೊಂದ್ಸತಿ ಈ B12 ವಿಟಮಿನ್, ಐರನ್ ಇಂಜೆಕ್ಷನ್ಸ್, IV-ಗಳು ಇವೆಲ್ಲ ಕೊಡ್ತಾ ಇರ್ತಾರೆ. ಸೊ 1 ಅವರ್ 100 ರೂಪೀಸ್ ನಾವು ತಗೊಳ್ತೀವಿ. ಸೊ ಅದು ಇದೆ. ಅದು ಅಲ್ಲದೆ ತಜ್ಞರಿದ್ದಾರೆ, ಒಳ್ಳೆ ನಮ್ಮ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಹತ್ರ ಏನ್ ಹೇಳ್ತಾರೆ ಆಪ್ತಮಾಲಜಿ ಕಣ್ಣಿದೆ, ಹಲ್ಲು ಡೆಂಟಲ್ ಇದೆ, ಅದೇ ತರವಾಗಿ ENT ಇದೆ, ಇಯರ್ ನೋಸ್ ಥ್ರೋಟ್, ಜನರಲ್ ಫಿಸಿಷಿಯನ್ಸ್ ಬರ್ತಾರೆ. ಇಲ್ಲಿ ನೋಡ್ತಾ ಇದೀರಲ್ಲ, ನಮ್ಮ ಇದೆಲ್ಲ ಬಂದ್ಬಿಟ್ಟು ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ಸ್ ಅವರು ಬರ್ತಾರೆ. ಸೊ ಗೈನಕಾಲಜಿಸ್ಟ್ ಇದ್ದಾರೆ. ಸೊ MDs ಇದ್ದಾರೆ, MD ಡಾಕ್ಟರ್ಸ್, ಜನರಲ್ ಫಿಸಿಷಿಯನ್ಸ್, ಎಲ್ಲಾ ತರವಾದವ್ರು ಬಂದು ಇಲ್ಲಿ ನಮಗೆ ಅವರು ಏನಂದ್ರೆ ಮಾರ್ಕೆಟ್ ಅಲ್ಲಿ ಅವರು 1000 ರೂಪಾಯಿ ತಗೊಂಡ್ರೆ ನಮ್ಮ ಹತ್ರ 500 ರೂಪಾಯಿ ತಗೊಳ್ತಾರೆ. ಅದು ಏನಂದ್ರೆ ನಮ್ಮ ಇದ್ರಲ್ಲಿ ಏನಂದ್ರೆ ಪೇಷಂಟ್ ಎಷ್ಟು ಕೊಡ್ತಾರೋ ಅದು ಡೈರೆಕ್ಟ್ ಆಗಿ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ಡಾಕ್ಟರ್. ಸೊ ನಾವು ಅದ್ರಲ್ಲಿ ನಾವೇನು ಮಾಡಲ್ಲ. ಸೊ ಇದು ಉದ್ದೇಶ ಏನಂದ್ರೆ ಯಾರೂನು ಕಾಯಿಲೆ ಬಂದಿದೆ ಅಂತ ಎದುರ್ಕೋಬಾರ್ದು. ಕಾಯಿಲೆ ಬಂದ್ರೇನು ಪರವಾಗಿಲ್ಲ, ಬಂದ್ರೆ ಎಷ್ಟು ಕಡಿಮೆ ಆಗತ್ತೋ ಅಷ್ಟು. ಯಾಕಂದ್ರೆ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ನಾವಿಲ್ಲಿ ಲಾಭವನ್ನು ಮಾಡುವ ಒಂದು ಉದ್ದೇಶ ಏನೂ ಇಲ್ಲ. ಸಪೋಸ್ ನಮಗ್ ಲಾಭಗಳು ಬಂದ್ರೆ ನಾವ್ ಈ ತರ ಯೂನಿಟ್ ಇನ್ನೊಂದು ಮಾಡ್ತೀವಿ. ಟೈಮಿಂಗ್ಸ್ ಸರ್ ಇದೆ ಬೆಳಗ್ಗೆ 7:30 ರಾತ್ರಿ 7:30-8 ಗಂಟೆ ತನಕ ಇರುತ್ತೆ. ದಿನ ಇರುತ್ತಲ್ವಾ? ಭಾನುವಾರ 8ರಿಂದ 1 ಗಂಟೆ ತನಕ ಅಷ್ಟೇ. ಓಕೆ. ಸೊ ಎಲ್ಲರೂ ಬಂದಿದ್ದು ಈ ಅವಕಾಶನ ಉಪಯೋಗಿಸ್ಕೋಬೇಕಲ್ವಾ ಸರ್? ಎಲ್ಲರೂ ಬರ್ಬೇಕು. ಇದು ಏನಂದ್ರೆ ತುಂಬಾ ಜನ ಈ ಭಗವಾನ್ ಆದಿನಾಥ್ ಹಾಸ್ಪಿಟಲ್ ಸರ್ವಿಸಸ್ ಇದು ಜೈನ್ರದೇ ಅನ್ಕೊಳ್ತಾ ಇದ್ದಾರೆ. ಹೌದೌದು, ಕರೆಕ್ಟ್. ದಾತರು ಜೈನ್ರ ಆದ್ರೇನು ಈ ಹಾಸ್ಪಿಟಲ್ ಎಲ್ಲರಿಗೂ, ಅಂದ್ರೆ ಈ ಕಡೆ ನಮ್ಮ ಕನ್ನಡದವ್ರು ಆಗ್ಲಿ, ತಮಿಳವ್ರು ಆಗ್ಲಿ, ಇಲ್ಲ ಮಲಯಾಳದವ್ರು ಆಗ್ಲಿ, ಎಲ್ಲರೂ ಸಮಸ್ತ ಭಾರತೀಯರೆಲ್ಲರೂ ಬರ್ಬೋದು. ಎಲ್ಲರಿಗೂ ಈ ಹಾಸ್ಪಿಟಲ್ ಒಂದೇ. ಥ್ಯಾಂಕ್ ಯು. मेरा नाम रूपल है, मैं यहाँ रेगुलर आती हूँ. ये हॉस्पिटल बहुत अच्छा है, यहाँ सब ट्रीटमेंट भी अच्छा है, डे केयर सेंटर भी अच्छा है और डॉक्टर्स भी अच्छे हैं. ಅಚ್ಚಾ, ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿಗೆ ಇವರು ರೆಗ್ಯುಲರ್ ಆಗಿ ಬರ್ತಾರೆ. ಇದು ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿತೀಶ್ ಕುಮಾರ್ ಕೆ ಅಂತ. ನಮ್ಮ ಭಗವಾನ್ ಆದಿನಾಥ್ ಹಾಸ್ಪಿಟಲಲ್ಲಿ ನಮ್ಮ ಫಾರ್ಮಸಿಯನ್ನು ನೋಡ್ತಾ ಇದ್ದೀವಿ. ನಮ್ಮ ಫಾರ್ಮಸಿಯಲ್ಲಿ 50% ದರದಲ್ಲಿ ನಾವು ಎಲ್ಲ ಮೆಡಿಸಿನನ್ನು ರಿಯಾಯಿತಿಗೆ ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮಗೆ ಯಾವುದೇ ಶುಗರ್, BP, ಜನರಲ್ ಮೆಡಿಸಿನ್ಸ್ ಏನಾದರೂ ಇದ್ದರೆ ಅದನ್ನ ನೀವು ಇಲ್ಲಿ ಬಂದು ತೊಗೊಬೋದು. ನೀವು ನೋಡ್ಲೂಬೋದು. ನೋಡಿ, ನಮ್ಮದೇ ಕಂಪನಿ ಮೆಡಿಸಿನ್ಸು ಇಲ್ಲಿದೆ. ಸೊ ಎಲ್ಲ ಇಲ್ಲಿ 50% ಡಿಸ್ಕೌಂಟ್ಗೆ ನಾವು ಕೊಡ್ತೀವಿ. ಸರ್ಜಿಕಲು ಕೂಡ ಕೊಡ್ತೀವಿ. ಸೊ ದಯವಿಟ್ಟು ಆ ಥರ ಏನಾದ್ರು ಇದ್ದರೆ ಅದಕ್ಕೇನು ಸಂಪರ್ಕ ಮಾಡ್ಬೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಅಲ್ವಾ ಕಮ್ಮಿ ಇದೆ ಅಲ್ವಾ? ಭಾಳ ಕಮ್ಮಿ ಇದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ 50% ಕಟ್ ಆಫ್ ಇರುತ್ತೆ ಈ ಕಡೆ. ಸೊ ಬ್ರಾಂಡ್ ಬೇರೆ ಬಟ್ ಮೆಡಿಸಿನ್ ಸೇಮ್ ಇರ್ತದೆ. ಸೊ ಯು ಕ್ಯಾನ್ ಯೂಸ್ ಇಟ್ ಅಂಡ್ ಟೇಕ್ ಅ ಬೆನಿಫಿಟ್ ಆಫ್ ದಿಸ್. ಓಕೆ, ಥ್ಯಾಂಕ್ ಯು. ಈ ಹಾಸ್ಪಿಟಲ್ಲು ಬಡವರಿಗೆ ಮತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಹೇಳಿ ಮಾಡಿಸಿದ ಹಾಗಿದೆ. ತುಂಬ ಅಂದರೆ ತುಂಬಾ ರೀಸನೇಬಲ್ ಆಗಿದೆ. ಹಾಗೆಯೇ ಹೈಜಿನಿಕ್ ಆಗಿದೆ. ಇಲ್ಲಿ ಸ್ಟಾಫ್ಸು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಭಾಳ ಖುಷಿಯಾಗುತ್ತೆ ಈ ಹಾಸ್ಪಿಟಲ್ ಒಳಗೆ ಹೋದರೆ. ನಿಮಗೆ ಮನೆ ಹೇಗೆ ಮನೆಯಲ್ಲಿ ಹೇಗಿರುತ್ತೆ ಹಾಗೆ ಅನಿಸುತ್ತೆ. ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ. ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾಕೆ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ? ಯಾಕೆ? ನಾನು ಇಷ್ಟ ಆಗ್ತಾ ಇಲ್ವಾ ನಿಮಗೆ? ನೀವು ಇಷ್ಟಪಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನು ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಮಾಡಿ ಬಿಡ್ಬೋದು. ಓಕೆನಾ? ನಿಮ್ಮ ಹೃದಯದಲ್ಲಿ ನನಗೆ ಇಷ್ಟ ಈ ಜಾಗ ಕೊಡಿ ಸಾಕು. ಓಕೆ, ಪ್ಲೀಸ್.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್.